ನಮಸ್ಕಾರ. ಈ ಅಡ್ಮಿನಿಸ್ಟ್ರೇಟಿವ್ ಲಾ ಪ್ರಾಬ್ಲಮ್ನ ಮಧ್ಯಾಹ್ನದ ವಿಡಿಯೋ ಮಾಡುವಾಗ ಇಲ್ಲಿವರೆಗೆ ಬಂದು ನಿಂತಿದ್ವಿ ನಾವು. ಪ್ರಾಬ್ಲಮ್ ನಂಬರ್ 12 ವಿ ಸ್ಟ್ರಕ್ ಎಟ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಇಟ್ ವಾಸ್ ಎ ಟೆಕ್ನಿಕಲ್ ಹಿಚ್ ಫಾರ್ ಮೀ. ಮೈ ಮೆಮರಿ ಆಫ್ ರೆಕಾರ್ಡಿಂಗ್ ಡಿವೈಸ್ ವಾಸ್ ಫುಲ್, ಸೊ ದ ವಿಡಿಯೋ ಸ್ಟಾಪ್. Anyhow, it was almost 1 hour there. So I am continuing. I know you are going to write examination tomorrow. I don't know how many of you will see it or not. All those things I do not know. But even then, I have prepared and I am completing. So this is problem number 12. 12ನೇ ಪ್ರಾಬ್ಲಮ್. ಯಾರೋ ನನಗೆ ಸಲಹೆ ಕೊಡ್ತೀರಿ, ಕನ್ನಡದಲ್ಲಿ ಮಾಡಿ ಸರ್. ಕನ್ನಡದಲ್ಲಿ ಎಲ್ಲವನ್ನು ಕನ್ನಡದಲ್ಲಿ ನಾವು ತರ್ಜುಮೆ ಮಾಡಬೇಕಂದ್ರೆ ಸಮಯ ಸಾಕಷ್ಟು ಬೇಕು. ಆದ್ದರಿಂದ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಲ್ವಾ, ಮಾತನಾಡುವುದನ್ನು ನೀವು ಗ್ರಹಿಸಿ ಬರೀಬೇಕು. ದಟ್ ಈಸ್ ದ ವೇ ಔಟ್. ಅದರ್ವೈಸ್ ಇದನ್ನು ನಾವು ಪ್ರಿಪೇರ್ ಮಾಡಿ ಕ್ಲಾಸ್ ಮಾಡುವಂಥದ್ದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇಷ್ಟು ಶಾರ್ಟ್ ಪೀರಿಯಡಲ್ಲಿ ನನಗೆ ನಿನ್ನೆ ಕಂಟೆಂಟ್ ಸಿಕ್ಕಿರೋದು. ನಾನು ನಿನ್ನೆ ಊರಲ್ಲಿರಲಿಲ್ಲ. ಇವತ್ತು ಬೆಳಿಗ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ. ಪ್ರಿಪೇರ್ ಆಗಿ ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಮೈ ಡಿಫಿಕಲ್ಟಿ ಆಲ್ಸೋ. ಓಕೆ, ಎನಿಹೌ, a magistrate imposed a penalty on the owner of a dog treating the dog with cruelty on a complaint given by the society for prevention of cruelty to women. The magistrate himself was a member of a society. Is the decision valid? ನೋಡಿ, ಪ್ರಾಣಿ ದಯಾ ಸಂಘದವರು ನೀಡಿದ ದೂರಿನ ಮೇಲೆ ನಾಯಿಯ ಮೇಲೆ ದೌರ್ಜನ್ಯ ನಡೆಸಿದ್ದಕ್ಕಾಗಿ ನಾಯಿಯ ಮಾಲೀಕನಿಗೆ ದಂಡಾಧಿಕಾರಿಗಳು ಶಿಕ್ಷೆ ವಿಧಿಸಿದ್ದರು. ದಂಡಾಧಿಕಾರಿಗಳು ಆ ಸಂಘದ ಸದಸ್ಯರಾಗಿದ್ದರು. ಯಾವುದು? ಈ ಪ್ರಾಣಿ ಎ ಮ್ಯಾಜಿಸ್ಟ್ರೇಟ್, ಇಟ್ ವಾಸ್ ಗಿವನ್ ಬೈ ಸೊಸೈಟಿ. ದಿಸ್ ಸೊಸೈಟಿ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ವುಮನ್. ಆ ಒಂದು ಸೊಸೈಟಿ ಇತ್ತಲ್ವಾ, ಆ ಸೊಸೈಟಿಯ ಆ ಸಂಘದ ಸದಸ್ಯರಾಗಿದ್ದ ನ್ಯಾಯಾಧೀಶರವರು, ಅಂದರೆ ಪ್ರಾಣಿಗಳ ಬಗ್ಗೆ ಅನುಕಂಪ ಇಟ್ಕೊಂಡಂಥವರು, ಪ್ರಾಣಿ ದಯಾ ಸಂಘದ ಸದಸ್ಯರಾಗಿರುವಂತಹ ನ್ಯಾಯಮೂರ್ತಿಗಳು. ಅದಕ್ಕೆ ಅಲ್ಲೇನಾಗುತ್ತೆ ಅಂತಂದ್ರೆ ಅವರು ಶಿಕ್ಷೆ ಕೊಡ್ತಾರೆ. ಇಲ್ಲಿ ಬರುವುದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಅದಕ್ಕೆ ನಮ್ಮ ನೈಸರ್ಗಿಕ ನ್ಯಾಯ ತತ್ವದ ಪ್ರಥಮ ತತ್ವ ಏನು ಅಂತಂದ್ರೆ ನೆಮೋ ಡೆಬೆಟ್ ಎಸೆ ಜುಡೆಕ್ಸ್ ಇನ್ ಪ್ರಾಪಿಯಾ ಕಾಜಾ. No man can be judge in his own case, cannot act as a shooter and a judge. ದಾವೇದಾರನು ಮತ್ತು ನ್ಯಾಯಮೂರ್ತಿಯು ಒಬ್ಬನೇ ಆಗಲಾರ. ಒಬ್ಬನೇ ವ್ಯಕ್ತಿ ತನ್ನ ವಿಷಯದಲ್ಲಿ ತಾನೇ ತೀರ್ಪು ಕೊಡಲಾರ. ಇವು ನ್ಯಾಯಿಕ ನಿಯಮದ ಅತಿ ಮೂಲಭೂತವಾದಂಥ ತತ್ವಗಳು. ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್. ನನ್ನ ಬಗ್ಗೆ ನಾನು ತೀರ್ಪು ಕೊಡಬೇಕು ಅಂತಂದ್ರೆ ನಾನು ನನ್ನ ಪರವಾಗೇ ಕೊಡೋದು. ಇವರು ಪ್ರಾಣಿ ದಯಾ ಸಂಘದ ಸದಸ್ಯರಾಗಿರುವುದರಿಂದ ಇವರ ಒಲವು ಪ್ರಾಣಿ ದಯಾ ಸಂಘದ ಕಡೆಗೆ ಇರ್ತದೆ. ಅದಕ್ಕೆ ನಾವೇನಂತೀವಿ ಅಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತೀವಿ. ಅಂದ್ರೆ ನಮ್ಮ ಹಿತಾಸಕ್ತಿಯಲ್ಲಿ ದ್ವಂದ್ವ, ಸ್ವಯಂ ಹಿತಾಸಕ್ತಿ ಅಂತ ಹೇಳ್ತಾರೆ. ಇದಕ್ಕೆ ನಾವೇನಂತೀವಿ? ಸ್ವಯಂ ಹಿತಾಸಕ್ತಿ. ಸ್ವಯಂ ಹಿತಾಸಕ್ತಿ. ಯಾವುದೇ ಒಬ್ಬ ತನ್ನದೇ ಪ್ರಕರಣದಲ್ಲಿ ಅವನೇ ತೀರ್ಪುಗಾರನಾಗಲಾರ. ತೀರ್ಪುಗಾರನಾಗಲಾರ. ಸೊ ಇದು ಈ ಪ್ರಿನ್ಸಿಪಲ್ ಮೇಲೆ ಈ ಪ್ರಾಬ್ಲಮ್ ಇರೋದು. ಅದನ್ನೇ ಬರೀಬೇಕು ನೀವು. ನೈಸರ್ಗಿಕ ನ್ಯಾಯತತ್ವದ ಆಧಾರದಲ್ಲಿ ಯಾವುದೇ ವ್ಯಕ್ತಿಯು ತನ್ನ ವಿಷಯದಲ್ಲಿ ತಾನೇ ತೀರ್ಪುಗಾರನಾಗಲಾರ. ಇದು ಇಟ್ ಅಲ್ಟಿಮೇಟ್ಲಿ ಕ್ರಿಯೇಟ್ಸ್ ಎನದರ್ ಕಾನ್ಸೆಪ್ಟ್ ಕಾಲ್ಡ್ ಬಯಾಸ್. ಇದರಿಂದ ಏನಾಗುತ್ತೆ? ರಿಸಲ್ಟ್ ಈಸ್ ಬಯಾಸ್, ಪಕ್ಷಪಾತ. ಬಯಾಸ್ ಅಂದ್ರೆ ನಾವೇನು ಹೇಳ್ತೀವಿ? ಪಕ್ಷಪಾತ.
ಇದು ಪಕ್ಷಪಾತಕ್ಕೆ ಎಡೆ ಮಾಡಿಕೊಡುತ್ತದೆ. ಈ ರೀತಿಯ ಸಂದರ್ಭದಲ್ಲಿ ಪಕ್ಷಪಾತ ಉಂಟಾಗುತ್ತದೆ. ಅಂದ್ರೆ ನಿಜವಾದ ನ್ಯಾಯಕ್ಕೆ ನ್ಯಾಯ ಸಿಗುವುದಿಲ್ಲ, ನಿಜವಾದ ವ್ಯಕ್ತಿಗೆ ನ್ಯಾಯ ಸಿಗುವುದಿಲ್ಲ. ಆ ಒಂದು ಪರಿಸ್ಥಿತಿ ಆಗಬಾರ್ದು ಅಂತಕ್ಕಂಥದ್ದು ನೈಸರ್ಗಿಕ ನ್ಯಾಯ ತತ್ವದ ಮೊದಲ ತತ್ವ, ಮೊದಲ ಒಂದು ಏನು ನಿರ್ದೇಶನ ಅಂತ ಹೇಳ್ಬೋದು. ದೇರ್ ಫೋರ್ ಈ ಬಯಾಸಲ್ಲಿ ಬೇರೆ ಬೇರೆ ಪ್ರಕಾರ ಇದ್ದಾವೆ. ಫೈನಾನ್ಷಿಯಲ್ ಬಯಾಸ್, ಪರ್ಸನಲ್ ಬಯಾಸ್, ಸಬ್ಜೆಕ್ಟ್ ಮ್ಯಾಟರ್ ಬಯಾಸ್, ಆಫೀಷಿಯಲ್ ಬಯಾಸ್, ಜುಡಿಷಿಯಲ್ ಆಬ್ಸ್ಟಿನೆನ್ಸಿ ಅಂತ ಹೇಳ್ತಾರೆ. ಈ ಬೇರೆ ಬೇರೆ ಪ್ರಕಾರದ ಬಯಾಸ್ ಇದ್ದಾವೆ. ಇಲ್ಲಿ ಇದನ್ನು ನಾವು ಪರ್ಸನಲ್ ಬಯಾಸ್ ಅಂತ ತಗೋಬಹುದು. ಇದನ್ನೇನು, ಇದು ವೈಯಕ್ತಿಕ ಪಕ್ಷಪಾತ. ಯಾಕೆಂದ್ರೆ ಅವರು ಅದಕ್ಕೆ ಮೆಂಬರ್ ಆಗಿದ್ದಾರೆ, ಆದ್ದರಿಂದ ಅವನು ಮೆಂಬರ್ ಆಗಿದ್ರೆ ಅದಕ್ಕೆ ವೈಯಕ್ತಿಕ, ಅವನು ಪರ್ಸನಲ್, ಅದು ವೈಯಕ್ತಿಕ. ಇದು ಈ ಒಂದು ಸಮಸ್ಯೆ ವೈಯಕ್ತಿಕ ಪಕ್ಷಪಾತಕ್ಕೆ ಬರುತ್ತದೆ. ವೈಯಕ್ತಿಕ ಪಕ್ಷಪಾತ ಅಥವಾ ಸಬ್ಜೆಕ್ಟ್ ಮ್ಯಾಟರ್ ಪಕ್ಷಪಾತ ಹಂಗೂ ಹೇಳ್ಬೋದು. ಪರ್ಸನಲ್ ಬಯಾಸ್ ಅಂತ ಹೇಳ್ತಾರೆ, ಪರ್ಸನಲ್ ಬಯಾಸ್. ಈ ಪರ್ಸನಲ್ ಬಯಾಸ್ಗೆ ಫೇಮಸ್ ಪ್ರಕರಣ ಇದೆ, ಸ್ಟೇಟ್ ಆಫ್ ಯು ಪಿ ವರ್ಸಸ್ ಮೊಹಮ್ಮದ್ ನೂಹ್ ಅಂತಕ್ಕಂಥ ಪ್ರಕರಣ. ಸ್ಟೇಟ್ ಆಫ್ ಯು ಪಿ ವರ್ಸಸ್ ಮೊಹಮ್ಮದ್ ನೂಹ್ ಅಂತಕ್ಕಂಥ ಪ್ರಕರಣ. ಈ ಪ್ರಕರಣವನ್ನು ನೀವಿಲ್ಲಿ ಸೈಟೇಷನ್ ಮಾಡ್ಬೋದು. ನಾನು ಹೇಳಿದ್ನಲ್ವ, ಈ ಎಲ್ಲ ಪಾಯಿಂಟ್ಗಳನ್ನು ಬರೆದು ನಂಬರ್ 1, ನಂಬರ್ 2, ನಂಬರ್ 3, ಓಕೆ, ನಂಬರ್ 4 ಇವೆಲ್ಲವನ್ನು ಬರೆದು ನಂಬರ್ 5 ಈ ಪ್ರಕರಣವನ್ನು ಬರೀಬಹುದು. ಸ್ಟೇಟ್ ಆಫ್ ಯು ಪಿ ವರ್ಸಸ್ ಮೊಹಮ್ಮದ್ ನೂಹ್. ಸ್ಟೇಟ್ ಆಫ್ ಯು ಪಿ ವರ್ಸಸ್ ಮೊಹಮ್ಮದ್ ನೂಹನ್ನು ನಾನು ಈ ಪರ್ಸನಲ್ ಬಯಾಸ್ ವಿಡಿಯೋದಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಒಂದ್ಸಲ ಹೇಳ್ತೀನಿ ನಿಮಗೆ. ಏನು ಅಂತಂದರೆ, ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇರ್ತದೆ. ಅದರಲ್ಲಿ ಮೊಹಮ್ಮದ್ ನೂಹ್ ಅವರು ಎನ್ಕ್ವೈರಿ ಆಫೀಸರ್ ಆಗಿರ್ತಾರೆ. ಅವರೇ ಆಫೀಸರು, ಎನ್ಕ್ವೈರಿಗೆ ಅವರು ಕೂತಿರ್ತಾರೆ. ಕೂತಂತಹ ಸಂದರ್ಭದಲ್ಲಿ ಸಾಕ್ಷಿ ಹೇಳುವ ವ್ಯಕ್ತಿ ಇವ್ರ ಪರವಾಗಿ ಹೇಳಬೇಕಿರ್ತದೆ. ಆ ವ್ಯಕ್ತಿ ಏನು ನೌಕರದಾರ ಇರ್ತಾನಲ್ಲ, ಅವನಿಗೆ ಚಾರ್ಜ್ ಶೀಟ್ ಕೊಟ್ಟಿರ್ತಾರೆ, ಅವನ ಪರವಾಗಿ ಸಾಕ್ಷಿ ಹೇಳುವವನು ಅವನ ವಿರುದ್ಧವಾಗಿ ಸಾಕ್ಷಿ ಹೇಳಬೇಕಿರ್ತದೆ. ಈಸ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್. ಆದರೆ ಅವನೇನು ಮಾಡ್ತಾನೆ, ವಿರುದ್ಧವಾಗಿ ಹೇಳೋದ್ರ ಬದಲು ಅವನ ಪರವಾಗಿ ಹೇಳಿಬಿಡ್ತಾನೆ. ಅವಾಗ ಕೇಸ್ ಬಿದ್ದು ಹೋಗ್ತದೆ. ಕೇಸ್ ಬಿದ್ದು ಹೋಗಬಾರ್ದಲ್ಲ ಅನ್ನೋದಕ್ಕೋಸ್ಕರ ಮೊಹಮ್ಮದ್ ನೂಹ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ತಾನು ಎನ್ಕ್ವೈರಿ ಶೀಟಲ್ಲಿ ಕುಂತಂಥವನು ಎದ್ದು ಬಂದು ಸಾಕ್ಷಿಯ ಜಾಗದಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಾನೆ. ಯಾರ ವಿರುದ್ಧ? ಆ ವ್ಯಕ್ತಿಯ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಟು ವಾಪಸ್ ಬಂದು ಇದೇ ಜಾಗದಲ್ಲಿ ಕೂತ್ಕೊಂಡು ಅದೇ ಸಾಕ್ಷಿಯನ್ನು ರೆಕಾರ್ಡ್ ಮಾಡ್ತಾನೆ. ರೆಕಾರ್ಡ್ ಮಾಡಿ ಅವನಿಗೆ ಪನಿಷ್ಮೆಂಟ್ ಮಾಡ್ತಾನೆ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಪರ್ಸನಲ್ ಬಯಾಸ್, ವೈಯಕ್ತಿಕ ಪಕ್ಷಪಾತ. ಈ ಪ್ರಕರಣಕ್ಕೆ ಅದು ಸಂಬಂಧಪಡ್ತದೆ ಅಂತೇಳಿ ಹೇಳ್ಬೋದು ನಾವು. ದಟ್ ಈಸ್ ಪ್ರಾಬ್ಲಮ್ ನಂಬರ್ 12. ಇದರ ಅರ್ಧ ಚರ್ಚೆಯನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿದಾಗ ವಿಡಿಯೋ ಕಟ್ ಆಗಿದೆ. ಸೊ ದಟ್ಸ್ ಕಂಟಿನ್ಯೂಯೇಷನ್ ಓನ್ಲಿ. ದೆನ್ ಪ್ರಾಬ್ಲಮ್ ನಂಬರ್ 13. Problem number 13. What is problem number 13? We'll see. A municipality is authorized by the Municipal Act. ನೋಡಿ, ಈ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂತಹ ಒಂದು ಮೂಲ ಕಾನೂನಿನಲ್ಲಿ, ಮೂಲ ಕಾನೂನು ಪೇರೆಂಟ್ ಆಕ್ಟ್ ಏನಕ್ಕೆ? ಪವರ್ ವಾಸ್ ಗಿವನ್ ಟು ಮುನ್ಸಿಪಾಲ್ಟಿ. ಪುರಸಭೆಗೆ ಅಧಿಕಾರವನ್ನು ಕೊಡಲಾಗಿತ್ತು. ಏನಕ್ಕೆ? ಅಕ್ವೈರ್ ಲ್ಯಾಂಡ್, ಭೂಮಿಯನ್ನು ಸ್ವಾಧೀನಪಡಿಸುವ ಅಧಿಕಾರವನ್ನು ಕೊಡಲಾಗಿತ್ತು. ಎದಕ್ಕೆ? ಫಾರ್ ವೈಡನಿಂಗ್ ದ ಸ್ಟ್ರೀಟ್ಸ್. ರಸ್ತೆಯ ಅಗಲೀಕರಣಕ್ಕಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಮುನ್ಸಿಪಾಲ್ಟಿಗೆ ಈ ಕಾನೂನಿನ ಮುಖಾಂತರ, ಎರಡು ಒಂದೇ, ಸ್ಟ್ಯಾಚ್ಯೂಟ್ ಅಂದ್ರೂ ಒಂದೇ, ಪೇರೆಂಟ್ ಆಕ್ಟ್ ಅಂದ್ರೂ ಒಂದೇ, ಆಕ್ಟ್ ಅಂದ್ರೂ ಒಂದೇ, ಅಧಿಕಾರ ಕೊಡಲಾಗಿತ್ತು. ಆ ಅಧಿಕಾರವನ್ನು ಉಪಯೋಗಿಸಿ ಮುನ್ಸಿಪಾಲ್ಟಿ ಅಕ್ವೈರ್ಸ್ ಲ್ಯಾಂಡ್. ಆ ಲ್ಯಾಂಡನ್ನು ಅಕ್ವೈರ್ ಮಾಡಿ ರಸ್ತೆಯನ್ನು ಅಗಲೀಕರಣ ಮಾಡಿದರೆ ದಟ್ ಈಸ್ ಓಕೆ. ಆದರೆ ಅವ್ರೇನು ಮಾಡಿದರು? ದೇ ಹ್ಯಾವ್ ಆ್ಯಕ್ಚುಲಿ
sells that property, sells it at a higher price. ಆಮೇಲೆ ಅದೇ ಪ್ರಾಪರ್ಟಿಯನ್ನು, ಅದೇ ಆಸ್ತಿಯನ್ನು ಹೆಚ್ಚಿನ ಬೆಲೆಗೆ ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಏನಕ್ಕೆ? ಮುನ್ಸಿಪಾಲ್ಟಿ ಸಾಲ ಇರುತ್ತೆ ಅಥವಾ ಮುನ್ಸಿಪಾಲ್ಟಿಗೆ ದುಡ್ಡು ಇರಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ. ಡೆಫಿಸಿಟ್ ಇನ್ ದ ಮುನ್ಸಿಪಲ್ ಬಜೆಟ್. ಡೆಫಿಸಿಟ್ ಇನ್ ದ ಮುನ್ಸಿಪಲ್ ಬಜೆಟ್. ಈಸ್ ಇಟ್ ವ್ಯಾಲಿಡ್? ಹೀಗೆ ಮಾಡ್ಬೋದಾ? ನೆನ್ಪಿಟ್ಕೊಳ್ಳಿ. ನಮ್ಮ ಅನುಚ್ಛೇದದಲ್ಲಿ ಆರ್ಟಿಕಲ್ 19(1)(f) ಇತ್ತು. ಇದನ್ನು ತೆಗೆದಿದ್ದೀವಿ ನಾವೀಗ. ಆದರೆ ಇದ್ರ ಬದಲು ನಾವು ಆರ್ಟಿಕಲ್ 300(A) ಮಾಡಿದ್ದೀವಿ. ಇದು ಆಸ್ತಿಯ ಹಕ್ಕು, ಸಂವಿಧಾನಾತ್ಮಕ ಹಕ್ಕು, ಆಸ್ತಿಯ ಹಕ್ಕು. ಈ ಆಸ್ತಿಯ ಹಕ್ಕನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಮಾತ್ರ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಉದ್ದೇಶದಿಂದ ಸರ್ಕಾರಕ್ಕೆ ಇದನ್ನು ಕಿತ್ತುಕೊಳ್ಳುವ ಯಾವುದೇ ಅಧಿಕಾರವಿಲ್ಲ. ಆದ್ದರಿಂದ ಇಟ್ ಈಸ್ ಅಬ್ಯೂಸ್ ಆಫ್ ಪವರ್. ಇಲ್ಲಿ ತೆಗೆದುಕೊಂಡಂತಹ ಉದ್ದೇಶ ವಾಟ್ ಕೆನಾಟ್ ಬಿ ಡನ್ ಡೈರೆಕ್ಟ್ಲಿ ಕೆನಾಟ್ ಬಿ ಡನ್ ಇಂಡೈರೆಕ್ಟ್ಲಿ ಅಂತ ಹೇಳ್ತಾರೆ. ವಾಟ್ ಕೆನಾಟ್ ಬಿ ಡನ್ ಡೈರೆಕ್ಟ್ಲಿ ಕೆನಾಟ್ ಬಿ ಡನ್ ಇಂಡೈರೆಕ್ಟ್ಲಿ. ಇವರು ಅದನ್ನು ವಶಪಡಿಸಿಕೊಂಡದ್ದು ಏನಕ್ಕೆ? ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋಕ್ಕೆ. ಆದರೆ ಹೆಸರು ಹೇಳಿದ್ದೇನು? ಹೆಸರು ಹೇಳಿದ್ದು ರಸ್ತೆ ಅಗಲೀಕರಣ ಅಂತೇಳಿ. ಅಂದರೆ ಇದು ಅಧಿಕಾರದ ದುರುಪಯೋಗ, ಅಬ್ಯೂಸ್ ಆಫ್ ಪವರ್. ಅಬ್ಯೂಸ್ ಆಫ್ ಪವರ್, ಅಧಿಕಾರದ ದುರುಪಯೋಗ. ಕಾನೂನಾತ್ಮಕವಾಗಿ ಅಧಿಕಾರದ ದುರುಪಯೋಗವನ್ನು ಮನ್ನಿಸಲಾಗುವುದಿಲ್ಲ. ಇದೊಂದು ಅಧಿಕಾರದ ದುರುಪಯೋಗದ ಉದಾಹರಣೆ. ಇದು ಅಧಿಕಾರ ದುರುಪಯೋಗದ ಸ್ಪಷ್ಟ ಉದಾಹರಣೆ. ಸ್ಪಷ್ಟ ಉದಾಹರಣೆ. ಓಕೆ. ದಿಸ್ ಈಸ್ ನಾಟ್ ಪರ್ಮಿಟೆಡ್. ಯಾವುದೇ ಒಂದು ಲೆಜಿಸ್ಲೇಷನ್ನು ತನ್ನ ಅಧಿಕಾರವನ್ನು ಮೀರಿ ಕಾರ್ಯವನ್ನು ಮಾಡಲಿಕ್ಕೆ ಕೊಡೋದಿಲ್ಲ. ಸೊ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಥವಾ ಪ್ರತ್ಯಾಯೋಜಿತ ಕಾನೂನನ್ನು ದುರುಪಯೋಗ ಪಡಿಸುವ ಹಾಗಿಲ್ಲ. ದುರುಪಯೋಗ ಪಡಿಸುವ ಹಾಗಿಲ್ಲ. Therefore, this is invalid. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ಹೇಳುವುದಾದರೆ ಸುಧೀರ್ ವರ್ಸಸ್ BCCI 1999. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ವಿರುದ್ಧ ಸುಧೀರ್ ಅನ್ನೋವಂಥವ್ರು ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರೆ? ಬಾರ್ ಕೌನ್ಸಿಲ್ಗೆ ಪರ್ಮಿಷನ್ ಕೊಟ್ಟಿರೋದು LLB ಎಕ್ಸಾಮ್ ಪಾಸ್ ಆಗಿದ್ರೆ ಅವನಿಗೆ ಎನ್ರೋಲ್ಮೆಂಟ್ ಮಾಡಿ ಅಂತ. That is the power given to them. The power given to the bar council is they have to regulate the activities of the advocates, and also if the person has cleared LLB in the recognized college, he should be enrolled. ಅವನಿಗೆ ಸನದ್ದನ್ನು ಕೊಡಬೇಕು. ಕಾನೂನು ಪದವಿಯನ್ನು ಪಡೆದಿದ್ದರೆ ಆ ವ್ಯಕ್ತಿಗೆ ಸನದ್ದನ್ನು ಕೊಡುವ ಮತ್ತು ತಮ್ಮ ಪ್ರದೇಶದಲ್ಲಿರ್ತಕ್ಕಂಥ ನ್ಯಾಯವಾದಿಗಳ ಕೆಲಸವನ್ನು ಸರಿತೂಗಿಸುವ ದೃಷ್ಟಿಯಿಂದ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಮಾತ್ರ ಏನಾಗಿದೆ, BCCIಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಪರ್ಮಿಷನ್ ಇದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಕ್ಟ್ ಈಸ್ ಓನ್ಲಿ ಪರ್ಮಿಟೆಡ್ ಯು ಟು ಎನ್ರೋಲ್ ದ ಲಾಯರ್ಸ್. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಕ್ಟ್, ಬಾರ್ ಕೌನ್ಸಿಲ್ ಆಫ್ Bar India Act 1961 provides the power to BCI, Bar Council of India. BCCI ಅಲ್ಲ ಇದು BCI, Bar Council of India, not BCCI. It is wrongly written. Bar Council of India to enroll lawyers.
ಈ ಕಾನೂನಿನ ಪ್ರಕಾರ ನ್ಯಾಯವಾದಿಗಳ ನೋಂದಣಿ ಮಾಡುವ, ಸನದ್ದು ಕೊಡುವ ಅಧಿಕಾರವನ್ನು ಬಾರ್ ಕೌನ್ಸಿಲ್ ಹೊಂದಿರುತ್ತದೆ. ಬಾರ್ ಕೌನ್ಸಿಲ್ ಹೊಂದಿರುತ್ತದೆ. ಇಲ್ಲಿ ಬಾರ್ ಕೌನ್ಸಿಲ್ ಏನು ಮಾಡಿದರು? ದೇ ಸೆಡ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಎ ಟ್ರೈನಿಂಗ್. ಯಾವ ವ್ಯಕ್ತಿಗೆ ಸನದ್ದು ಕೊಡಬೇಕಲ್ವಾ, ಅವರು ಇಂತಿಂಥ ಟ್ರೈನಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಒಂದು ಆರ್ಡರ್ ಮಾಡಿದರು. ಸೊ ದಟ್ ಈಸ್ ಅಬ್ಯೂಸ್ ಆಫ್ ಪವರ್. ದಟ್ ಈಸ್ ಅಬ್ಯೂಸ್ ಆಫ್ ಪವರ್. ಆ ರೀತಿ ಅಬ್ಯೂಸ್ ಆಫ್ ಪವರ್ಗೆ ನಿಮಗೆ ಪ್ರತ್ಯಾಯೋಜಿತ ಕಾನೂನಿನಲ್ಲಿ ಏನು ಹೇಳಲಾಗಿದೆಯೋ ಅಷ್ಟನ್ನು ಮಾಡಬೇಕು. ಅದಕ್ಕೆ ಹೆಚ್ಚು ಮಾಡಿದರೆ ದಟ್ ಈಸ್ ಡಿಕ್ಲೇರ್ಡ್ ಆಸ್ ಅಲ್ಟ್ರಾ ವೈರ್ಸ್. ದಿಸ್ ಆಕ್ಟ್ ಈಸ್ ಅಲ್ಟ್ರಾ ವೈರ್ಸ್. ಅಲ್ಟ್ರಾ ವೈರ್ಸ್ ಕಾನೂನಾತೀತ ಕ್ರಮ ಅಂತ ಹೇಳ್ತಾರೆ. ಕಾನೂನು ಬಾಹಿರ ಕ್ರಮ ಅಂತ ಹೇಳ್ತಾರೆ. ಇವ್ರು ಮಾಡಿರೋದು ಕಾನೂನು ಬಾಹಿರ ಕ್ರಮ ಆಗಿದ್ದರಿಂದ ಅಲ್ಲಿ ಆ ವ್ಯಕ್ತಿಗೆ ಆ ಆಸ್ತಿ ವಾಪಸ್ ಸಿಗ್ತದೆ. ಹಿ ಕ್ಯಾನ್ ಗೆಟ್ ಬ್ಯಾಕ್ ಹಿಸ್ ಪ್ರಾಪರ್ಟಿ ಆರ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಪ್ರಾಪರ್ಟಿ ಅನ್ನೋದನ್ನು ನೀವು ಬರೀಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 14. Problem number 14. Again, it is pertaining to an advocate. An advocate was removed from the role of State Bar Council on the ground of his professional misconduct. Professional misconduct. Without giving opportunity to defend himself. Examine the validity of a. Again, it is principle of natural justice. ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಬಾರ್ ಕೌನ್ಸಿಲ್ ಹ್ಯಾಸ್ ಟು ಕಂಡಕ್ಟ್ ಎನ್ಕ್ವೈರಿ. ಈ PNJ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಹೇಳಿದ್ದೀನಿ, ಅದನ್ನೇ ಇಲ್ಲಿ ರಿಪೀಟ್ ಮಾಡ್ಬೇಕು ನೀವು. ಇಟ್ ಹ್ಯಾಸ್ ಟು ಕಂಡಕ್ಟ್ ಎನ್ ಎನ್ಕ್ವೈರಿ. ಮಿಸ್ಕಂಡಕ್ಟ್ ಅಂಥೇಳಿ ಒನ್ ಸೈಡೆಡ್ ಆಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ತತ್ವಗಳನ್ನು ಬರಿಬೇಕು ನೀವು. ಹಿ ಹ್ಯಾಸ್ ಟು ಫಾಲೋ AAP. ದೆನ್ ಪಾಸ್ ಸ್ಪೀಕಿಂಗ್ ಆರ್ಡರ್. ಸ್ಪೀಕಿಂಗ್ ಆರ್ಡರ್ ಆಫ್ಟರ್ ಥರೋ ಎನ್ಕ್ವೈರಿ. ವಿಚಾರಣೆ ಏನಂತ ಹಾಗೆ ಮಾಡಕ್ಕೆ ಒನ್ ಸೈಡೆಡ್ ಆಗಿ ಮಾಡೋಕ್ಕೆ ಬರೋದಿಲ್ಲ. Then, problem number 15. The High Court of Telangana directed the Chief Secretary of the state to give an opportunity of hearing to the striking workers of TSRTC. ನೋಡಿ, ಇಲ್ಲಿ High Court has given a direction. It is a court order. It is a court order. What was the order? The order is asking them to give an opportunity. Union should get an opportunity. Union should get an opportunity of hearing. Opportunity of hearing. It is a natural process. The Chief Secretary directed the union leaders. The Chief Secretary directed the union leaders to drop the strike. They have to drop the strike and return to work before giving an opportunity of being heard. ನೋಡಿ, ಅವರ ಸುನಾವಣೆಯನ್ನು ಮಾಡಬೇಕು ಅಂತಂದ್ರೆ ಅವ್ರೇನು ಮಾಡಬೇಕು? ಸ್ಟ್ರೈಕ್ ನಿಲ್ಲಿಸಬೇಕು, ಕೆಲಸಕ್ಕೆ ಬರಬೇಕು, ಬಂದ ಮೇಲೆ ನಾ ಸುನಾವಣೆ ಮಾಡ್ತೀನಿ ಅಂತ ಹೇಳಿ. ಬಟ್ ಹೈಕೋರ್ಟ್ ಹಂಗೆ ಹೇಳಿದ್ಯಾ? ಹೈಕೋರ್ಟ್ ಹ್ಯಾಸ್ ನಾಟ್ ಟೋಲ್ಡ್ ಲೈಕ್ ದಟ್. ಕೋರ್ಟ್ ಆರ್ಡರ್, ಕೋರ್ಟ್ ಡೈರೆಕ್ಷನ್ has no preconditions. Has no preconditions. ಯಾವುದೇ ಪೂರ್ವ ನಿರ್ಬಂಧಗಳನ್ನು ಉಚ್ಚ ನ್ಯಾಯಾಲಯವು ಸುನಾವಣೆ ಮಾಡಲು ನಿಗದಿಪಡಿಸಿಲ್ಲ. ಆದರೆ ಮುಖ್ಯ ಕಾರ್ಯದರ್ಶಿಯವರು ಈ ಪೂರ್ವ ನಿರ್ಬಂಧಗಳನ್ನು ಹೇರುವುದರ ಮುಖಾಂತರ ಅಧಿಕಾರದ ದುರುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅಗೇನ್ ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದಿ ಚೀಫ್ ಸೆಕ್ರೆಟರಿ ಹ್ಯಾಸ್ ಅಬ್ಯೂಸ್ಡ್ his power and arm twisted court directions. ಇಲ್ಲಿ ಮುಖ್ಯ ಕಾರ್ಯದರ್ಶಿಯವರು
ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದಾರಲ್ಲದೆ ಕೋರ್ಟಿನ ಆದೇಶವನ್ನು ತಿರುಚುಮುರುಚು ಮಾಡಿ ಆಜ್ಞೆಯನ್ನು ಕೊಟ್ಟಿದ್ದಾರೆ. The union leaders refused to stop the strike. Whether they stop the strike, whether they continue the strike, the direction is having no precondition. Therefore, Chief Secretary must obey. 3. CS must obey. Obey the orders of High Court in its letter and spirit. In its letter and spirit. He can neither add more nor reduce more. ಉಚ್ಚ ನ್ಯಾಯಾಲಯವು ಹೇಳಿದ ನಿರ್ದೇಶನಗಳ ಸೂಕ್ತ ಪಾಲನೆ ಮಾಡುವುದು ಮುಖ್ಯ ಕಾರ್ಯದರ್ಶಿಯವರ ಕರ್ತವ್ಯವಾಗಿದೆ. ಮುಖ್ಯ ಕಾರ್ಯದರ್ಶಿಯವರ ಕರ್ತವ್ಯವಾಗಿದೆ. ಸೊ ದಿಸ್ ಈಸ್ ದ ಆನ್ಸರ್. ನೌ ವೆನ್ ವಿ ಲುಕ್ ಎಟ್ ಅ ಸ್ಟ್ರೈಕ್, ಅದರ್ ಥಿಂಗ್ಸ್, you have to go to Trade Union Act. In Trade Union Act, there are legal strikes and there are illegal strikes. Here they have not written all that. If the strike is illegal, then what is told by the secretary is correct. Number 4. Number 4. If the strike is illegal, then the order of Chief Secretary may hold ground. But such indication is not traced in the problem. It is presumed as legal strike. ನಾ ಯಾಕೆ ಈ ಮಾತನ್ನ ಇಲ್ಲಿ ಬರಿತಾ ಇದ್ದೀನಿ ಅಂದ್ರೆ, ಸ್ಪೆಸಿಫಿಕ್ ಆಗಿ ವೈ ಐ ಆಮ್ ರೈಟಿಂಗ್ ದಿಸ್ ಅನ್ನೋದನ್ನ ನೀವು ನೋಡಬೇಕು. ಯಾಕೆ ಅಂತಂದ್ರೆ, ಅನ್ಲೆಸ್ ಯು ನೋ ದಿಸ್ ಕಾನ್ಸೆಪ್ಟ್, that is, in Trade Union Act, there are strikes and lockouts. If the strike itself is illegal, then nobody will help you. That is the very specific thing. ಅದಕ್ಕೋಸ್ಕರ ನಾ ಇದನ್ನ ನಿಮಗೆ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಬರೆದಿದ್ದೀನಿ. ಏನಂದ್ರೆ, ಒಂದು ವೇಳೆ ಮುಷ್ಕರವು ಕಾನೂನು ಬಾಹಿರವಾಗಿದ್ದರೆ ಮುಖ್ಯ ಕಾರ್ಯದರ್ಶಿಯವರಿಗೆ ಈ ರೀತಿಯಾದ ಒಂದು ನಿಲುವನ್ನು ತೆಗೆದುಕೊಳ್ಳುವ ಅಧಿಕಾರ ಇದೆ. ದೇ ಕ್ಯಾನ್ ಟೇಕ್ ದಟ್ ಸ್ಟ್ಯಾಂಡ್. ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ದೇ ಕ್ಯಾನ್ ಟೇಕ್ ಎ ಸ್ಟ್ಯಾಂಡ್. ಆದರೆ ಈ ಸಮಸ್ಯೆಯಲ್ಲಿ ಅಂಥ ಲಕ್ಷಣಗಳು ಕಂಡುಬರುತ್ತಿಲ್ಲ. ಆದ್ದರಿಂದ ಇದನ್ನು ನಾವು ಕಾನೂನಾತ್ಮಕ ಮುಷ್ಕರವೆಂದು ಅರ್ಥೈಸಬಹುದು ಅನ್ನೋದನ್ನು ನಿಮಗೆ ಜಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ ಆಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಪ್ರಿಸ್ಯೂಮ್ ಇಟ್ ಲೈಕ್ ದಟ್. Then only whatever I am writing, it is correct. Okay, that is problem number 15. Now I will go to problem number 16. The government of India, yes, this is the doctrine of his topic. The government has announced
that new industrial units in the state would be granted exemption from payment of tax. ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ನೋಡಿ, ಇಲ್ಲಿ ಹೊಸ ಉದ್ಯೋಗಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡುವ ಉದ್ದೇಶದಿಂದ ಏನು ಮಾಡಿದರು, ವುಡ್ ಬಿ ಗ್ರಾಂಟೆಡ್ ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್ ಫಾರ್ ಎ ಪೀರಿಯಡ್ ಆಫ್ 3 years. 3 ವರ್ಷ ಅವರಿಗೆ ಟ್ಯಾಕ್ಸ್ ಇಲ್ಲ ಅಂತ. ಟ್ಯಾಕ್ಸ್ ಹಾಲಿಡೇಸ್ ಯಾವಾಗಲೂ ಔದ್ಯೋಗೀಕರಣವನ್ನು ಪ್ರಮೋಟ್ ಮಾಡ್ಲಿಕ್ಕೆ ಈ ಥರ ಮಾಡ್ತಾರೆ. ನೀವು SEZ ಕಾನ್ಸೆಪ್ಟ್ ಓದಿದ್ರೆ ಗೊತ್ತಾಗುತ್ತೆ. ಸ್ಪೇಷಿಯಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂದಿತ್ತು. ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಆ ಕಾನ್ಸೆಪ್ಟಿನ ಉಪಯೋಗವನ್ನು ತೆಗೆದುಕೊಂಡು ಹಾಸನದಲ್ಲಿ SEZ ಮಾಡಿದ್ವಿ. ಓಕೆ, ಆ ರೀತಿ ಪರ್ಮಿಷನ್ ಕೊಡ್ಲಿಕ್ಕೆ ಇರ್ತದೆ. ಆಕ್ಟಿಂಗ್ ಆನ್ ದ ಅಬೌವ್ ಅಶ್ಯೂರೆನ್ಸ್, ಈ ರೀತಿಯಾದಂತಹ ಒಂದು ಘೋಷಣೆಯನ್ನು ಮಾಡಿದ್ದನ್ನ ನೋಡಿಕೊಂಡು ಎಕ್ಸ್ ಅನ್ನುವಂಥವರು ಒಂದು ಕಾರ್ಖಾನೆಯನ್ನು ಓಪನ್ ಮಾಡ್ತಾರೆ ಆನ್ ದ ಅಶ್ಯೂರೆನ್ಸ್. ಆದರೆ ಸ್ವಲ್ಪ ದಿವಸ ಆದಮೇಲೆ ಸರ್ಕಾರ ತಮ್ಮ ಆ ಪಾಲಿಸಿಯನ್ನು, ಯೋಜನೆಯನ್ನು ಹಿಂಪಡ್ಕೊಳ್ತದೆ. ಲೇಟರ್ ದ ಗೌರ್ಮೆಂಟ್ withdraws the said benefit. X wants to approach the court. ನೋಡಿ, there is a concept called promissory estoppel. This promissory estoppel comes in Evidence Act. It comes in contract law also. In contract law, it is normally applied to contracts. But if any representation is done something by some responsible officer, ಅವರನ್ನು ನಂಬಿಕೊಂಡು ಒಬ್ಬ ಪ್ರಜೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಕ್ರಿಯೆಯನ್ನು ಮಾಡಿ ಅದು ಪಾಲಿಸಿ ಬಂದರೆ ಅವನಿಗೆ ಲಾಭ ಆಗ್ತದೆ. ಪಾಲಿಸಿನ ಇವರು ಅಬ್ಲೆಟ್ಲಿ ಕ್ಯಾನ್ಸಲ್ ಮಾಡಿಬಿಟ್ರೆ ಅವನಿಗೆ ಬರುವಂಥ ಲಾಭ ಎಲ್ಲ ಹೋಗಿಬಿಡ್ತದೆ, ಅವನು ಲಾಸಿಗೆ ಹೋಗ್ತಾನೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಂತಹ ಸಂದರ್ಭದಲ್ಲಿ ಅವನು ಕೋರ್ಟ್ಗೆ ಹೋದರೆ ಆ ಪಾಲಿಸಿನ ತೆಗೆದು ಹಾಕಬಾರ್ದು ಅಂತ ಹೇಳಿ ಕೋರ್ಟ್ ನಿರ್ಣಯ ಕೊಡ್ತದೆ, ಅಥವಾ ಇವನಿಗೆ ಕಾಂಪೆನ್ಸೇಷನ್ ಕೊಡಿಸ್ತದೆ. ದಿ ವಿಲ್ ಗೆಟ್ ದಿ ಕಾಂಪೆನ್ಸೇಷನ್ ಅಂತ 2 ಪ್ರಕರಣಗಳು ನೋಡಿ. ದಿಸ್ ಪ್ರಾಬ್ಲಮ್ ಈಸ್ ಕವರ್ಡ್ ಅಂಡರ್ ದಿಸ್. ಮೊದಲನೇದೇನು ಬರೀಬೇಕು, ಈ ಪ್ರಕರಣವು ಪ್ರಾಮಿಸರಿ ಎಸ್ಟಾಪಲ್ಗೆ ಸಂಬಂಧಿಸಿದ ಸಮಸ್ಯೆಯಾಗಿದೆ. ಯಾವುದೇ ಒಂದು ಸಂದರ್ಭದಲ್ಲಿ, ಎರಡನೇದು ಏನು ಬರೀಬೇಕು ನೀವು, ಸೆಕೆಂಡ್ ಪಾಯಿಂಟು, ಯಾವುದೇ ಸಂದರ್ಭದಲ್ಲಿ ಸರ್ಕಾರವು ಮಾಡಿದ ಘೋಷಣೆಯಿಂದ ಅಥವಾ ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಯು ಮಾಡಿದ ಘೋಷಣೆಯಿಂದ ಮೂರನೇ ವ್ಯಕ್ತಿಯು ಯಾವುದೇ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಹಣ ವ್ಯಯ ಮಾಡಿದ್ದರೆ ಅಂತಹ ಯೋಜನೆಯನ್ನು ಹಿಂಪಡೆಯುವಿಕೆಯಿಂದ ಅವನಿಗೆ ಹಾನಿಯಾಗುವ ಸಂದರ್ಭದಲ್ಲಿ ಅವನು ಕೋರ್ಟಿಗೆ ಹೋಗುವ ಅವಕಾಶವಿದೆ. ಹಾನಿಯನ್ನು ಭರಿಸಲು ಕೋರ್ಟಿಗೆ ಹೋಗುವ ಅವಕಾಶವಿದೆ. ಏಕೆಂದರೆ ಇದು ಪ್ರಾಮಿಸರಿ ಎಸ್ಟಾಪಲ್ ತತ್ವದಲ್ಲಿ ಅಡಕವಾಗಿದೆ. ಒಮ್ಮೆ ನೀವು ವಚನ ಕೊಟ್ಟ ಮೇಲೆ ವಚನ ಭ್ರಷ್ಟರಾಗಬಾರದು ಅಂತಕ್ಕಂಥದ್ದು. ಸೊ ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟು, ಯು ಕ್ಯಾನ್ ರೈಟ್ ಇನ್ ದಿಸ್ ಕೇಸ್, ಎಸ್ಪೆಷಲಿ ದಿಸ್ ಫಸ್ಟ್ ಕೇಸ್. ಥರ್ಡ್ ಆ್ಯಂಡ್ ಫೋರ್ತ್ ಕೇಸಸ್ ಯು ಕ್ಯಾನ್ ರೈಟ್. ಒನ್ ಈಸ್ ದ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ Anglo-Afghan agencies. Anglo-Afghan agencies. And the second case is Century Spinning Mill versus Ulhasnagar Municipal Corporation. Especially ಈ ಪ್ರಕರಣ ಇದಕ್ಕೆ ಬಹಳ ಶೂಟ್ ಆಗುತ್ತೆ. Second one will be more suitable to this. Therefore, these 2 cases are important. ಇಲ್ಲಿ ಬರೆದಿದ್ದೀನಿ, 2 ಕೇಸಿನ ಬಗ್ಗೆ ಬರೆದಿದ್ದೀನಿ. Anglo-Afghan agency, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೇಸ್. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೇಸಲ್ಲಿ ಏನು ಮಾಡ್ತಾರೆ, ರಫ್ತು ಮತ್ತು ಆಮದು ಪ್ರಕರಣದಲ್ಲಿ ಏನಾಗ್ತಾರೆ, ನೀವು ಎಷ್ಟು ಮೊತ್ತದ ರಫ್ತನ್ನು ಮಾಡ್ತೀರೋ, ಎಷ್ಟು ಮೊತ್ತದ ವಸ್ತುಗಳನ್ನು ರಫ್ತು ಮಾಡ್ತೀರೋ ಅಷ್ಟೇ ಮೊತ್ತದ ರಾ ಮಟೀರಿಯಲ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಇಲ್ಲಿ ಹೇಳಿರ್ತಾರೆ. ಟೆಕ್ಸ್ಟೈಲ್ ಕಮಿಷನ್ ಅನೌನ್ಸ್ಡ್ ದ ಸ್ಕೀಮ್ ಟು ಇಂಪೋರ್ಟ್ ಈಕ್ವಲ್ ಅಮೌಂಟ್ ಆಫ್ ರಾ ಮಟೀರಿಯಲ್ ಟು ಮ್ಯಾಚ್ ದ ಎಕ್ಸ್ಪೋರ್ಟ್ ಕಾಸ್ಟ್. ನೀವು 5 ಲಕ್ಷ ಎಕ್ಸ್ಪೋರ್ಟ್ ಮಾಡಿದರೆ ನಿಮಗೆ 5 ಲಕ್ಷದಷ್ಟು ಇಂಪೋರ್ಟ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. 5 ಲಕ್ಷದಷ್ಟು
ಇಂಪೋರ್ಟ್ ರಾ ಮಟೀರಿಯಲ್ ಇಂಪೋರ್ಟ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ. ಆದರೆ ಇವ್ರ ಪ್ರಕರಣದಲ್ಲಿ ಏನು ಮಾಡಿದ್ರು, ಇವನು 5 ಲಕ್ಷ ಎಕ್ಸ್ಪೋರ್ಟ್ ಮಾಡಿದ್ದ, ಆದರೆ ಅವನಿಗೆ ಪರ್ಮಿಷನ್ ಎಷ್ಟು ಕೊಟ್ಟರು, 1.99 ಲ್ಯಾಕಿಗೆ ಮಾತ್ರ ಕೊಟ್ಟರು. ನಾ 2 ಲ್ಯಾಕ್ ಅಂತ ಬರ್ದಿದ್ದೀನಿ, 1.99 ಲ್ಯಾಕಿಗೆ ಪರ್ಮಿಷನ್ ಕೊಟ್ಟರು. ಆವಾಗ ಕೋರ್ಟ್ ಏನು ಹೇಳ್ತು, ವಾಟ್ ಯು ಹ್ಯಾವ್ ಡನ್ ಈಸ್ ರಾಂಗ್, ಇಟ್ ಈಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ಪ್ರಾಮಿಸರಿ ಎಸ್ಟಾಪಲ್, ಯು ಶುಡ್ ಗಿವ್ ಹಿಮ್ ಪರ್ಮಿಷನ್ ಫಾರ್ 5 lakhs ಅಂತ ಹೇಳುತ್ತೆ. ರೈಟ್. ದೆನ್ ದ ಸೆಕೆಂಡ್ ಕೇಸ್, ಸೆಂಚುರಿ ಸ್ಪಿನ್ನಿಂಗ್ ಮಿಲ್ ವರ್ಸಸ್ ಉಲ್ಲಾಸ್ನಗರ್ ಮುನ್ಸಿಪಲ್ ಕಾರ್ಪೊರೇಷನ್. ಇಲ್ಲಿ ಮೊದಲು ಮುನ್ಸಿಪಾಲಿಟಿ ಏನು ಅನೌನ್ಸ್ ಮಾಡಿರುತ್ತೆ ಅಂತಂದ್ರೆ, ನಾವು 7 ವರ್ಷಗಳ ಕಾಲ ನಿಮ್ಗೆ ಅಕ್ಟ್ರಾಯ್ ಹಾಕೋದಿಲ್ಲ, 7 ವರ್ಷಗಳ ಕಾಲ ನಿಮಗೆ ನೀವು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಅಕ್ಟ್ರಾಯ್ ಹಾಕೋದಿಲ್ಲ ಅಂತ ಹೇಳುತ್ತೆ. ಆವಾಗ ಇವರು ಸ್ಪಿನ್ನಿಂಗ್ ಮಿಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಅದಾದಮೇಲೆ 2 ವರ್ಷ ಆದಮೇಲೆ ದೇ ಸ್ಟಾರ್ಟೆಡ್ ಇಂಪೋಸಿಂಗ್ ಟ್ಯಾಕ್ಸ್. 2 ವರ್ಷ ಆದಮೇಲೆ ಅವರು ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡ್ತಾರೆ. ಆವಾಗ ಈ ಸ್ಪಿನ್ನಿಂಗ್ ಮಿಲ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ನೋ ಸರ್, ಯು ಆರ್ ಬೌಂಡ್ ಬೈ ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಎಸ್ಟಾಪಲ್ ಅಂತ ಹೇಳಿ ಕೋರ್ಟ್ ಹೇಳಿ 5 ವರ್ಷ ಅವರಿಗೆ ಟ್ಯಾಕ್ಸ್ ಹಾಕೋಕ್ಕೆ ಬಿಡೋದಿಲ್ಲ. ಇದೇ ಪ್ರಾಬ್ಲಮ್ ಅಲ್ಲಿರೋದು. ದ ಸೇಮ್ ಪ್ರಾಬ್ಲಮ್ ಈಸ್ ಅವೈಲೇಬಲ್ ಹಿಯರ್. ಪ್ರಾಬ್ಲಮ್ ನಂಬರ್ 17, ವೆರಿ ಕ್ಲಿಯರ್. ಸೊ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಪ್ರಾಮಿಸರಿ ಎಸ್ಟಾಪಲ್. Problem number 18. It is legitimate estimation, expectation. ನಾ ಪ್ರಾಬ್ಲಮ್ ಹೇಳೋದಕ್ಕಿಂತ ಮೊದಲು ನಿಮ್ಗೊಂದು ಥಿಯರಿ ಹೇಳಬೇಕು. ಯು ಬಿ ಜೆಸ್ ಇ ಬಿ ರೆಮಿಡಿಯಮ್, ಇದನ್ನು ನೀವೆಲ್ಲಿ ಕಲ್ತೀರಿ? ಯು ಬಿ ಜೆಸ್ ಇ ಬಿ ರೆಮಿಡಿಯಮ್ನ ಯು ಆರ್ ಲರ್ನ್ ಇಟ್ ಇನ್ ಥಾಟ್ಸ್. ಯು ಬಿ ಜೆಸ್ ಇ ಬಿ remedium, UBJS EB remedium. Where there is a right, there is a remedy. Understood? There is a concept called where there is no right, there is remedy. That is also there. And that is known as legitimate expectation. That is known as legitimate expectation. ನೋಡಿ, ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಏನು ಅಂದರೆ, ಸರ್ಕಾರ ಒಂದು ಮಾಹೋಲ್ ಕ್ರಿಯೇಟ್ ಮಾಡುತ್ತೆ. ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದಿಸ್. ಅದಕ್ಕೆ ನಾವೇನಂತೀವಿ ಅಂದರೆ ಇಲೆಕ್ಷನ್ ಮ್ಯಾನಿಫೆಸ್ಟೋ ಅಂತೀವಿ. ಆ ಇಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ನೀವು ಇದನ್ನು ಮಾಡ್ತೀನಿ ಅಂತ ಹೇಳಿ ಆರಿಸಿ ಬಂದಿರಿ, ಮಾಡಲಿಲ್ಲ ನೀವು ಅಂಥೇಳಿ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ಬೋದು ನಾವು, ನೆಕ್ಸ್ಟ್ ಎಲೆಕ್ಷನ್ ನೋಡ್ತೀನಿ ನಿಮ್ಮನ್ನು ಅಂತ ಹೇಳೋದು. ಆದರೆ ಒಮ್ಮೆ ಸರ್ಕಾರ ಆಗಿ ಎ ಗೌರ್ಮೆಂಟ್ ಈಸ್ ಫಾರ್ಮ್ಡ್, ದೆನ್ ಗೌರ್ಮೆಂಟ್ ಈಸ್ ಅವರ್ ಗೌರ್ಮೆಂಟ್, ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು. ಆ ಗೌರ್ಮೆಂಟು ಒಂದು ಯೋಜನೆಯನ್ನು ಮಾಡಿಬಿಟ್ಟು ಆಮೇಲೆ ಆ ಯೋಜನೆಯನ್ನು ಮಾಡೋದಿಲ್ಲ ಅಂತ ಹೇಳಿಯೋ, ಅಥವಾ ಆ ಯೋಜನೆಯನ್ನು ನಿಮ್ಮ ಜಾಗಕ್ಕೆ ಬಿಟ್ಟು ಮತ್ತೊಂದು ಜಾಗಕ್ಕೆ ತೊಗೊಂಡೋಗಿ ಮಾಡಿದರೆ ಆವಾಗ ಈ ಡಾಕ್ಟ್ರಿನ್ ಯೂಸ್ ಆಗುತ್ತೆ. ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ಕನ್ನಡದಲ್ಲಿ ಹೆಂಗೆ ಹೇಳಬೇಕು ಗೊತ್ತಿಲ್ಲ ನನಗೆ. ನೋಡ, ಕನ್ನಡದಲ್ಲಿ ಇಲ್ಲಿ ಏನು, ಸರ್ಕಾರವು ಒಂದು ಅಧಿಸೂಚನೆ ಹೊರಡಿಸಿ ಕೆಲವು ಪ್ರದೇಶಗಳನ್ನು ಕೊಳಚೆ ನಿರ್ಮೂಲನೆ ಯೋಜನೆಯಡಿ ಅಡಕ ಮಾಡಿಕೊಂಡು ಪ್ರಕಟಿಸಿತು. ನಿಮ್ಮ ಸ್ಲಮ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದು ಮಾಡ್ತು. ತದನಂತರ ಅಧಿಸೂಚನೆಯನ್ನು ತಿದ್ದುಪಡಿ ಮಾಡಿ ಹಿಂದೆ ಯೋಜನೆಯ ವ್ಯಾಪ್ತಿಯೊಳಗೆ ಬಂದಂತಹ ಕೆಲವು ಪ್ರದೇಶಗಳನ್ನು ವ್ಯಾಪ್ತಿಯಿಂದ ಹೊರಗೆ ತಳ್ಳಿತು. ಈ ಅಧಿಸೂಚನೆಯ ತಿದ್ದುಪಡಿಯ ವಿಧಿಬದ್ಧತೆಯನ್ನು ನಿರ್ದಿಸಿ. ಈಸ್ ಇಟ್ ವ್ಯಾಲಿಡ್ ಅಂಥೇಳಿ ಹೇಳಿ ಅಂತ. ನೋಡಿ, ಈ ನಮ್ಮ ಸ್ಲಮ್ ಎಲ್ಲ ನೀವು ರೆಡಿ ಮಾಡ್ತೀರಿ ಅಂತಂದ್ರೆ ನಮಗೊಂದು ಕನಸು ಕಂಡಿವಿ ನಾವು, ನಮ್ಮ ಸ್ಲಮ್ ಎಲ್ಲ ಚೆನ್ನಾಗಾಗುತ್ತೆ. ದಿಸ್ ಈಸ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ಅಂದರೆ ನಾವು ಸರ್ಕಾರದಿಂದ ಈ ರೀತಿಯಾದಂತಹ ಊಹೆಯನ್ನು ಮಾಡಿದ್ದೀವಿ, ಆಗುತ್ತೆ ನಮಗೆ ಅಂತೇಳಿ. ಆಮೇಲೆ ನೀವು ಇದು ಆಗೋದಿಲ್ಲ ಅನ್ನೋ ಹಾಗಿಲ್ಲ ಅನ್ನೋದು ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್. ರೈಟ್. ಆ್ಯಂಡ್ ಈ ಪ್ರಾಬ್ಲಮ್ ಏನೂ ಅಲ್ಲ, ಈ ಪ್ರಕರಣದಲ್ಲಿ ಏನು ನಡೀತೋ ಅದೇ ಪ್ರಾಬ್ಲಮ್ ಇದು. ಏನಿದು ಪ್ರಕರಣ? SC/ST ವೀಕರ್ ಸೆಕ್ಷನ್ ವೆಲ್ಫೇರ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಪ್ರಕರಣದಲ್ಲಿ ಹಿಂಗೆ ಆಗಿತ್ತು. ಒಂದು ಪರ್ಟಿಕ್ಯುಲರ್ ಸ್ಲಮ್ ಏರಿಯಾನ ನಾವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ನೋಟಿಫಿಕೇಶನ್ ಹೊಡಿಸಿದ್ರು. ಆಮೇಲೆ ಒಂದು 6 ತಿಂಗಳಾದಮೇಲೆ ನೋಟಿಫಿಕೇಶನ್ನ ಮಾಡಿಫೈ ಮಾಡಿದರು. ಈ ಏರಿಯಾ ಮಾಡೋದಿಲ್ಲ, ನಾವು ಈ ಏರಿಯಾ ಮಾಡ್ತೀವಿ ಅಂತ.
ಅದು ರಾಜಕೀಯ ಕಾರಣ ಇರ್ಬೋದು. ಆದರೆ ಅದು ಸರ್ಕಾರ ಆಗಿರುವುದರಿಂದ ನಾವು ಅಂತಹ ಕೇಸಲ್ಲಿ ನೋಡಿ, ಇಲ್ಲಿ ವಿ ಡೋಂಟ್ ಹ್ಯಾವ್ ಇಂಡಿವಿಜುವಲ್ ರೈಟ್ಸ್. ನಮಗೆ ಇಂಡಿವಿಜುವಲಿ ಆ ರೀತಿ ಕೇಳೋಕ್ಕಾಗತ್ತಾ? ಟ್ಯಾಕ್ಸ್ ಪೇ ಮಾಡ್ತೀರಿ ನೀವು, ನೀವು ಟ್ಯಾಕ್ಸ್ ಕೊಟ್ಟಿದ್ದೀವಿ, ನಾನು ನಮ್ಮನೆ ಚರಂಡಿ ಕ್ಲೀನ್ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ದೇರ್ ಇಸ್ ನೋ ರೈಟ್. ಇಲ್ಲಿಯೂ ಅಷ್ಟೇ, ಅವ್ರು ಯೋಜನೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮದು ಪರ್ಸನಲ್ ರೈಟ್ ಏನಿದೆ ಅದರಲ್ಲಿ? UBJ CB ರೆಮಿಡಿಯಂ ಇಲ್ಲ. UBJ CB ರೆಮಿಡಿಯಂ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಇಂತಹ ಪ್ರಸಂಗದಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡ್ಬೋದು, ಅದು ಹಕ್ಕು ಎಂದು ಕೇಳಬಹುದು ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ಓಕೆ, ಸೊ ಈವನ್ ದೋ ದೇರ್ ಇಸ್ ನೋ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನಂದ್ರೆ, ಈವನ್ ದೋ ನೋ ರೈಟ್ಸ್ ಅಂದ್ರೆ ಇಂಡಿವಿಜುವಲ್, no rights, we can claim remedy. Collectively against government. ಸಾಮೂಹಿಕವಾಗಿ ನಾವು ಒಮ್ಮೆ ಘೋಷಿಸಿದ ಯೋಜನೆಯನ್ನು ನಮಗೆ ಜಾರಿಗೊಳಿಸುವುದಕ್ಕಾಗಿ ನಾವು ಪ್ರಕರಣವನ್ನು ಕೋರ್ಟಿನಲ್ಲಿ ತರಬಹುದು ಅನ್ನೋದನ್ನು ಈ ಪ್ರಕರಣದಲ್ಲಿ ನೋಡ್ತೀವಿ. ಅದೇ ಪ್ರಾಬ್ಲಮನ್ನು ಇಲ್ಲಿ ಕೊಟ್ಟಿದ್ದಾರೆ. ದ್ಯಾಟ್ಸ್ ಇಟ್, ರೈಟ್? ಆ್ಯಂಡ್ ಪ್ರಾಬ್ಲಮ್ ನಂಬರ್ 19. ದ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡಿಸ್ಟ್ರಿಕ್ಟ್ ಪಾಸ್ಡ್ an order for closing all business establishments by 7 PM every day within its limits. Challenged the order. ಚಾಲೆಂಜ್ಡ್ ದ ಆರ್ಡರ್. ಏನು ಮಾಡ್ಬೋದು ಇಲ್ಲಿ ನೋಡಿ, ದ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಎ ಡಿಸ್ಟ್ರಿಕ್ಟ್ ಪಾಸ್ಡ್ ಅನ್ ಆರ್ಡರ್ ಫಾರ್ ಕ್ಲೋಸಿಂಗ್ ದ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಬೈ 7 PM ಎವ್ರಿ ಡೇ ವಿದಿನ್ ಇಟ್ಸ್ ಲಿಮಿಟ್ಸ್. ಎಸ್, ಪ್ರಾಬ್ಲಮ್ ಈಸ್ ವೆರಿ ಬ್ರೀಫ್. ಇಲ್ಲಿ ಕಂಡೀಷನ್ಗಳ ಕೊಟ್ಟಿಲ್ಲ. ಹೇಗೆ ಬರೀತೀರಿ ಇದನ್ನು? ಕೆಲವನ್ನ ಅವರು ಸ್ಟಾಪ್ ಮಾಡ್ತಾರ? ಇಲ್ಲ, ಎಲ್ಲವನ್ನು ಸ್ಟಾಪ್ ಮಾಡ್ತಾರೆ. ಸೊ ಆರ್ಟಿಕಲ್ 14 ಈಸ್ ನಾಟ್ ವೈಲೇಟೆಡ್. ವಾಟ್ ಈಸ್ ಗೆಟಿಂಗ್ ವೈಲೇಟೆಡ್ ಹಿಯರ್? ದ ಥಿಂಗ್ ದಟ್ ಈಸ್ ಗೆಟಿಂಗ್ ವೈಲೇಟೆಡ್ ಈಸ್ ಆರ್ಟಿಕಲ್ 19(1)(g. ಆರ್ಟಿಕಲ್ 19(1)(g) ವೈಲೇಟ್ ಆಗುತ್ತೆ ಅಂತಂದ್ರೆ ಏನದರ ಅರ್ಥ ಅಂದರೆ, 7 ಗಂಟೆ ಮೇಲೆ ವ್ಯಾಪಾರ ಮಾಡುವಂಥವ್ರು ವ್ಯಾಪಾರ ಮಾಡೋಕ್ಕಾಗಲ್ಲ, ಓಡಾಡುವಂಥವ್ರು ಓಡಾಡೋಕ್ಕಾಗಲ್ಲ. ಓಕೆ, ಸಾರಿ, ಆಲ್ ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡೋಕ್ಕೆ, ಅವ್ರಿಗೆ 7 ಗಂಟೆ ನಂತರನ ಆಕ್ಟಿವಿಟಿ ಜಾಸ್ತಿ. ಡೇ ಟೈಮ್ ವ್ಯಾಪಾರ ಮಾಡೋದಕ್ಕಿಂತ ಸಂಜೆ ವ್ಯಾಪಾರ ಮಾಡೋರ ಜನ ಜಾಸ್ತಿ, ಅವರಿಗೆ ತೊಂದರೆ ಆಗುತ್ತೆ. ಈಸ್ ಇಟ್ ಕರೆಕ್ಟ್ ಆರ್ಡರ್ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಸಾಕಷ್ಟು ಇಫ್ಸ್ ಆ್ಯಂಡ್ ಬಟ್ಸ್ ಯೂಸ್ ಮಾಡಿ ಬರೀಬೇಕು. ಇದಕ್ಕೆ ಇಫ್ಸ್ ಆ್ಯಂಡ್ ಬಟ್ಸ್ ಯೂಸ್ ಮಾಡಿ ಬರೀಬೇಕು. ನಾನು ಆನ್ಸರ್ ಬರೀಲಿಕ್ಕೆ ನೋಡ್ತೀನಿ. ನಂಬರ್ 1, only in extraordinary circumstances, extraordinary situation like law and order, public safety, such orders can be issued. These are bona fide reasons. ಒಂದು ವೇಳೆ ಕಾನೂನಿನ ಶಾಂತಿಯ ಬಗ್ಗೆ ಅಥವಾ ಶಾಂತಿ ಮತ್ತು ಉತ್ತಮ ವಾತಾವರಣ ಕದಲುವಂತಹ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ಸಂದರ್ಭದಲ್ಲಿ ಈ ರೀತಿಯ ಆಜ್ಞೆಗಳನ್ನು ಹೊರಡಿಸಬಹುದು. ಇವುಗಳನ್ನು ನಾವು ಸದುದ್ದೇಶದ ಕಾರಣಗಳೆಂದು ಹೇಳಬಹುದು. ನಂಬರ್ 2, ಆಸ್
All establishments are closed. There is no discrimination. Article 14 not violated. Article 14 not violated. As all establishments are closed, there is no discrimination. So this is also okay. However, the economic activity into bracket business gets affected. That is Article 19(1)(g) gets affected. This, on this ground, it can be questioned. If municipality intention is mollified. ನಾರ್ಮಲಿ ಹಂಗಿರೋದಿಲ್ಲ, ಬಟ್ ಆರ್ಗ್ಯುಮೆಂಟ್ ಸೇಕ್ ನಾವು ಅದನ್ನೆಲ್ಲ ಬರಿತೀವಿ. ನೋಡಿ, ವಿಶೇಷ ಸಂದರ್ಭಗಳಲ್ಲಿ ಕಾನೂನಿನ ಸುವ್ಯವಸ್ಥೆ ಅಥವಾ ಸಾರ್ವಜನಿಕ ಸುರಕ್ಷತೆಯ ಪ್ರಶ್ನೆ ಉದ್ಭವಿಸಿದಾಗ ಈ ರೀತಿಯ ನಿರ್ಬಂಧಗಳನ್ನು ಹೇರಬಹುದು. ಇಲ್ಲಿ ಎಲ್ಲರಿಗೂ ಈ ನಿರ್ಬಂಧವನ್ನು ಹೇರಿರುವುದರಿಂದ ತಾರತಮ್ಯವೇನೂ ಇಲ್ಲ, ಅನುಚ್ಛೇದ 14ರ ಉಲ್ಲಂಘನೆಯಾಗಿಲ್ಲ. ಆದರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ, ವ್ಯಾಪಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅನುಚ್ಛೇದ 19(g)ಯ ಉಲ್ಲಂಘನೆ ಎನಿಸಬಹುದು. ಆದರೆ ಇದನ್ನು ಪ್ರಶ್ನೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಮುನ್ಸಿಪಾಲಿಟಿಯ ಈ ಆಜ್ಞೆಯು ದುರುದ್ದೇಶದಿಂದ ಕೂಡಿದೆ ಎನ್ನುವುದನ್ನು ಸಾಬೀತುಪಡಿಸಬೇಕಾಗ್ತದೆ. ದುರುದ್ದೇಶ ಇಲ್ಲ ಅಂದರೆ there is absolutely no problem. If there is no mollified intention, Number 4, if municipality has done it for good of the society, for good of the community or society, it cannot be questioned. ನನಗೆ ಯಾವುದು ಕೇಸ್ ಲಾ ಸಿಕ್ಕಿಲ್ಲ. ಇದಕ್ಕೆ ಏನಾದರೂ ನಿಮಗೆ ಗೊತ್ತಿದ್ರೆ ಕೇಸ್ ಲಾ ಬರೀಬಹುದು. ಒಳ್ಳೆಯ ಉದ್ದೇಶದಿಂದ ಈ ಆಜ್ಞೆಯನ್ನು ಮಾಡಿದ್ದರೆ ಆವಾಗ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ದಟ್ಸ್ ಇಟ್. Next problem. I will go to next problem. Problem number 20. How many are there? Let me see. 21. Yes, only 2 problems are there. I will finish. Problem number 20. Applications invited by CBI for filling 200 posts of constables. 200 posts of constables. 200 posts of constables. The selection process consisted of a written
examination and interview. There were some complaints of corruption and favoritism. Karnatakada problem is favoritism during the process of physical test and written test, and accordingly the entire selection process was cancelled. It was also found that only in respect of 31 specific candidates, the complaints were true. The cancellation order was a challenge. Refer to appropriate provision and decide. Nodi. It was also found that only in respect of 31 specific candidates the complaints were true. First of all, ಇಲ್ಲಿ ಏನಾಗುತ್ತೆ ಅಂತಂದರೆ ಆ 31 ಕ್ಯಾಂಡಿಡೇಟ್ಸ್ ಬಿಟ್ಟು ಉಳಿದವ್ರ ರಿಸಲ್ಟನ್ನು ಅವ್ರು ಅನೌನ್ಸ್ ಮಾಡ್ಬೋದು. ದ್ಯಾಟ್ ಪಾಸಿಬಿಲಿಟಿ ಈಸ್ ದೇರ್. ಬಟ್ ನಾರ್ಮಲಿ ಇಂಥ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಟು ಮೇಂಟೈನ್ ದಿ ಸ್ಯಾಂಟಿಟಿ, exam will be cancelled. In most of the cases, exam will be cancelled. ನೀವು ಒಂದು ತಿಳ್ಕೊಳ್ಳಿ, ಕೋಲಾರದಲ್ಲಿ ಇನ್ಸಿಡೆಂಟ್ ನಡೀತು. ಕೋಲಾರದಲ್ಲಿ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಹೋದ ವರ್ಷ ಇನ್ಸಿಡೆಂಟು ನಡೀತು. ಅದಕ್ಕೆ ಎನ್ಕ್ವೈರಿನೂ ಆಯಿತು. ಬರೀ ಕೋಲಾರದಲ್ಲಿ ಆಗಿದೆ ಅಂತ ಆಯಿತು. ಆದಾಗ್ಯೂ ಕೂಡ ಇಡೀ ಕರ್ನಾಟಕದಲ್ಲಿ ಏನು ಮಾಡಿದರು, ಮತ್ತೊಂದು ಸಲ ಪರೀಕ್ಷೆ ಮಾಡಿದರು. ಸೊ ನಾರ್ಮಲಿ ಈ ರೀತಿ ಎಲ್ಲ ವ್ಯವಹಾರಗಳು ನಡೆದಾಗ ಇಟ್ ಈಸ್ ಬೆಟರ್ ದೇ ವಿಲ್ ಡೂ ಎ ರೀಎಕ್ಸಾಮಿನೇಷನ್. ಇದಕ್ಕೆ ಕೇಳೋ ಹೆಸರು ಈ ಪ್ರಕರಣವನ್ನು ನಾವು ಸೈಟೇಷನ್ ಮಾಡ್ಬೋದು. ನೋಡಿ ಇಲ್ಲಿ PNJ ಆ್ಯಂಡ್ ಈ ಡಾಕ್ಟ್ರಿನ್ ಬರುತ್ತಿಲ್ಲ, ಡಾಕ್ಟ್ರಿನ್ ಆಫ್ ಇಂಪಾಸಿಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಈ ನೈಸರ್ಗಿಕ ನ್ಯಾಯ ತತ್ವಕ್ಕೆ ಇರುವ ಅಪವಾದಗಳು ಭಾಳಷ್ಟು ಇದ್ದಾವೆ. ನೀವು ಆ ವಿಡಿಯೋ ನೋಡಬೇಕು. ಅದರಲ್ಲಿ ಒಂದು ಅಪವಾದ ಡಾಕ್ಟ್ರಿನ್ ಆಫ್ ಇಂಪಾಸಿಬಿಲಿಟಿ. ಅಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ನಾವು ಇಲ್ಲಿ ಏನು ಮಾಡೋಕ್ಕೆ ಅನ್ವಯಿಸಕ್ಕೆ ಆಗೋದಿಲ್ಲ. ಯಾಕೆ ಅನ್ವಯಿಸಕ್ಕಾಗೋದಿಲ್ಲ? ಎಲ್ಲ ಜನರಿಗೂ ನಾವು ನೋಟಿಸ್ ಕೊಡೋಕ್ಕಾಗತ್ತಾ? ಸಾವಿರಾರು ಜನ ಎಕ್ಸಾಮ್ ಬರೆದಿರ್ತಾರೆ. ಎಲ್ಲರನ್ನೂ ನಾವು ಕರೆದು ಅವ್ರನ್ನ ಕೇಳಲಿಕ್ಕಾಗತ್ತಾ? ಇವನು ಕಾಪಿ ಮಾಡಿದಾನ, ಇವನಿಲ್ವಾ, ಅಥವಾ ನೀನು ಜೆನ್ಯೂನ್ಲಿ ಬರೆದಿದ್ಯಾ? ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ನಾಟ್ ಪಾಸಿಬಲ್. 31 ಜನ ಮಾಡಿರ್ಬೋದು, ಓಕೆ. ಆದರೆ ಆ 31 ಜನರಿಗೆ ನಾವು ಅವರೇ ಮಾಡಿದಾರೆ ಅನ್ನುವಂಥದ್ದು ಸಾಬೀತಾಗಬೇಕಲ್ವಾ? ಅದಕ್ಕೇನಾದರೂ ಎನ್ಕ್ವೈರಿ ಮಾಡ್ತೀವಾ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕಾಂಪ್ಲೆಕ್ಸ್. ಅದಕ್ಕೆ ಈ ಪ್ರಕರಣವನ್ನು ನಾನಿಲ್ಲಿ ಸೈಟೇಷನ್ ತೊಗೊಂಡಿದ್ದೀನಿ. ಆರ್ ರಾಧಾಕೃಷ್ಣನ್ ವರ್ಸಸ್ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ ಅಂತಂದರೆ, MBA ಎಂಟ್ರೆನ್ಸ್ ಎಕ್ಸಾಮ್ ಮಾಡಿರ್ತಾರೆ, ಅಲ್ಲಿ ಮಾಸ್ ಕಾಪಿಂಗ್ ನಡೆಯುತ್ತೆ. ಆದ್ದರಿಂದ ಎಲ್ಲರಿಗೂ ನೋಟಿಸ್ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಹೋಲ್ ಎಕ್ಸಾಮ್ ವಾಸ್ ಕ್ಯಾನ್ಸಲ್ಡ್, ಎಂಟ್ರೆನ್ಸ್ ಟೆಸ್ಟ್ ವಾಸ್ ಕ್ಯಾನ್ಸಲ್ಡ್. ಆದರೆ ಇಲ್ಲಿ ನಿಮ್ಮ ಈ ಪ್ರಾಬ್ಲಮ್ನಲ್ಲಿ ಇದೊಂದು ಸಣ್ಣದೊಂದು ಇದನ್ನು ಬಿಡ್ತಾರೆ. ಏನು? ಇಟ್ ವಾಸ್ ಆಲ್ಸೋ ಫೌಂಡ್ ದ್ಯಾಟ್ ಓನ್ಲಿ 31 ಸ್ಪೆಸಿಫಿಕ್ ಕ್ಯಾಂಡಿಡೇಟ್ಸ್ ಇವರು ಮಾತ್ರ ತಪ್ಪು ಮಾಡಿದ್ದಾರೆ ಅನ್ನೋದು ಸಾಬೀತಾಯಿತು. ಆದ್ದರಿಂದ ನೀವೇನು ಮಾಡ್ಬೋದು, ದ ಕ್ಯಾನ್ಸಲೇಷನ್ ಆರ್ಡರ್ ವಾಸ್ ಚಾಲೆಂಜ್. ಈ ಕೋರ್ಟ್ ಹೀಗೂ ಕೊಡ್ಬೋದು, ಅಷ್ಟು ಜನರು ಕಷ್ಟಪಟ್ಟು ಶ್ರಮಪಟ್ಟು ಎಕ್ಸಾಮ್ ಬರೆದಿರೋದ್ರಿಂದ ಈ ಪ್ರಕರಣ ಅವರಿಗೆ ನಾವು ಫುಲ್ ಪ್ಲೆಜ್ಜಾಗಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಕರಣವನ್ನು ಫುಲ್ ಪ್ಲೆಜ್ಜಾಗಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ರೀತಿಯಾದಂತಹ 31 ಜನರೇ ಬೇರೆ ಯಾರೂ ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ ಅನ್ನುವುದಾದರೆ ಇಟ್ ಕ್ಯಾನ್ ಬಿ ಎಕ್ಸಾಮ್, ದಟ್ ಕ್ಯಾನ್ ಬಿ, ದೆರ್ ಇಸ್ ಎ ಸ್ಕೋಪ್ ಫಾರ್ ಚಾಲೆಂಜ್ ಅಂತ ಹೇಳ್ಬೋದು. ದೆರ್ ಇಸ್ ಎ ಸ್ಕೋಪ್ ಫಾರ್ ಚಾಲೆಂಜ್. ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಪ್ಯಾರಾಮೀಟರ್ಸ್. ನಾವು ಹೇಳ್ದಂಗೆ ಕೋರ್ಟ್ ಹಂಗೆ ಡಿಸಿಷನ್ ತಗೊಳ್ಳೋದಿಲ್ಲ. ಅದಕ್ಕೆ ನೀವು ಇಲ್ಲೆಲ್ಲ ನೋಡ್ತೀರಿ, ದ ಸೆಲೆಕ್ಷನ್ ಪ್ರೊಸೆಸ್, ಕನ್ಸಿಡರೇಷನ್, ಎಕ್ಸಾಮಿನೇಷನ್, ಇಂಟರ್ವ್ಯೂ, ದೇರ್ ವೇರ್ ಸಮ್ ಕಂಪ್ಲೇಂಟ್ಸ್ ಆಫ್ ಕರಪ್ಷನ್ ಆ್ಯಂಡ್ ಫೇವರಿಟಿಸಮ್ ಡ್ಯೂರಿಂಗ್ ದ ಪ್ರೊಸೆಸ್. ಇವೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಪ್ರೊಸೆಸ್ ಆಫ್ ಫಿಸಿಕಲ್ ಟೆಸ್ಟ್ ಆ್ಯಂಡ್ ರಿಟರ್ನ್ ಟೆಸ್ಟ್, ಅಕಾರ್ಡಿಂಗ್ಲಿ ಈ ಎಲ್ಲ ಕಾರಣಗಳನ್ನು ಕನ್ಸಿಡರ್ ಮಾಡಿದರೆ ದಿಸ್ ಕೇಸ್ ಹೋಲ್ಡ್ಸ್ ಗುಡ್. ಅದ್ರ ಜೊತೆಗೆ ಇದು ಒಂದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅಂತಂದರೆ ದೆನ್ ರಿಸಲ್ಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಫಾರ್ ಅದರ್ಸ್ ಅನ್ನೋದನ್ನು ನಾವು ಹೇಳ್ಬೋದು. ನೀವು ಆ ಕಂಡೀಷನ್ಸ್ ಹಾಕಿ ನೀವು ಆನ್ಸರ್ ಬರೀಬೋದು. ದಟ್ಸ್ ಇಟ್. ದೆನ್ ದ ಲಾಸ್ಟ್ ಕ್ವೆಶನ್, ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್, ಸಿಂಗಿಂಗ್ ನ್ಯಾಷನಲ್ ಆಂಥಮ್
is made mandatory, followed by Nadagite by the students and faculty in the affiliated colleges of university. A circular issued in this regard is being questioned on the ground that it has no authority of law. Any circulars, here there is a circular issued. A circular. Nodi. Rules, regulations, orders, circulars, all etc. are delegated legislation. ಇವೆಲ್ಲ delegated legislation. They have to flow from the parent act. ಮೂಲ ಕಾನೂನಿನಲ್ಲಿ ನಿಮಗೆ ಅಧಿಕಾರ ಸಿಗಬೇಕು ಇದನ್ನು ಮಾಡಲಿಕ್ಕೆ, ಆವಾಗ ನೀವು ಇದನ್ನು ಮಾಡ್ಬೋದು. ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಕ್ಲಾಸಸ್, ಹಿಯರ್ ನಾವೇನು ಬರಿಬೋದು ಅಂದರೆ, ಇಫ್ ದ ಪೇರೆಂಟ್ ಆಕ್ಟ್ ಪ್ರೊವೈಡ್ಸ್ ದ್ಯಾಟ್, ಇಫ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಮೇಡ್ ಎನಿ ಆಕ್ಟ್, ದೆನ್ ದೀಸ್ ಥಿಂಗ್ಸ್ ಆರ್ ಪರ್ಮಿಟೆಡ್. ಕರ್ನಾಟಕದಲ್ಲೇ ಇಂಥ ಒಂದು ಪ್ರಕರಣ ಬರುತ್ತೆ. ಆ್ಯಂಡ್ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಮ್ಮೆ ನ್ಯಾಷನಲ್ ಆ್ಯಂಥಮ್ ಅನ್ನು ಹಾಡೋಕ್ಕೆ ಒಂದು ಆರ್ಡರ್ ಇದೆ ಅಂತಂದರೆ, ಈ ನಮ್ಮ ರಾಜ್ಯ ಗೀತೆ ಇದೆಯಲ್ವಾ, ನಾಡಗೀತೆ ಅದರ ಕೋ ಎಕ್ಸ್ಟೆನ್ಷನ್ ಏನು ತಪ್ಪಿದೆ ಅದರಲ್ಲಿ? ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಆ ರೀತಿ ಹೈಕೋರ್ಟ್ ಏನು ಮಾಡುತ್ತೆ, ಇಟ್ ಈಸ್ ಎ ಕೋ ಎಕ್ಸ್ಟೆನ್ಸಿವ್ ಆರ್ಡರ್ ಅಂತ ಹೇಳುತ್ತೆ ಈ ಪ್ರಕರಣದಲ್ಲಿ. ಇಟ್ ಈಸ್ ಎ ಕೋ ಎಕ್ಸ್ಟೆನ್ಸಿವ್ ಪವರ್, ಹೆನ್ಸ್ ಪರ್ಮಿಟೆಡ್ ಅಂತ ಹೇಳುತ್ತೆ. ಹೆನ್ಸ್ ಪರ್ಮಿಟೆಡ್. ಸೊ ಇದ್ರ ಬಗ್ಗೆ ಹೆಚ್ಚು ನಾನು R&D ಮಾಡಿಲ್ಲ. ಸೊ ಯು ಕ್ಯಾನ್ ರೈಟ್ ದಿಸ್ ಮಚ್. ಬಟ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಕಾನ್ಸೆಪ್ಟಲ್ಲಿ ಬರೀಬೇಕಾದ್ರೆ ಏನೇ ನಡೆದರೂ ಕೂಡ ಪೇರೆಂಟ್ ಆ್ಯಕ್ಟ್ನಲ್ಲಿ ನಿಮಗೆ ಅದರ ಪ್ರತ್ಯಾಯೋಜನೆ ಆಗಿರಬೇಕು, ಆದರೆ ಅದನ್ನು ಮಾಡ್ಬೋದು ಅಂತಕ್ಕಂಥದ್ದು ತತ್ವ. ಆದರೆ ಇಲ್ಲಿ ಹೈಕೋರ್ಟ್ ಇಂಟರ್ಪ್ರಿಟೇಷನ್ ಈ ಥರ ಮಾಡಿದೆ. ಈ ಪರ್ಟಿಕ್ಯುಲರ್ ಇದೇ ಥರದ ಕರ್ನಾಟಕದ ಪ್ರಕರಣದಲ್ಲಿ ಹೈಕೋರ್ಟ್ ಇಂಟರ್ಪ್ರಿಟೇಷನ್ ಈ ಥರ ಆಗಿದೆ. ಕೇಸ್ ಲಾ ನನಗೆ ಸಿಕ್ಕಲಿಲ್ಲ, ಹಾಗಾಗಿ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ವಿತ್ ದಿಸ್ ಐ ಆಮ್ ಕ್ಲೋಸಿಂಗ್ ಯುವರ್ problem session. I think this is my problem video 4. ನಾಲ್ಕನೇ ವಿಡಿಯೋನ ಇದನ್ನು ಇವಾಗ ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ಇವತ್ತು ರಾತ್ರಿನೇ ನಾನು ನಿಮಗೆ ಈ ಪ್ರಾಬ್ಲಮ್ಗಳನ್ನ ನಾನು ಮಾಡಿದಂತಹ ಏನು ಇದ್ರದ್ದು PDF ಕಾಪಿ ಇದೆ, ಇವತ್ತೇ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಹೆಚ್ಚಿನ ವಿಷಯನ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಯು ಆರ್ into exam, complete your exam, be successful. ನೀವು ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಕಮೆಂಟನ್ನು ದಯವಿಟ್ಟು ನನ್ನ ವಿಡಿಯೋ ಚಾನಲ್ನಲ್ಲಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಅದು ಮಧ್ಯಾಹ್ನ ಆಗುವಂಥ ವಿಡಿಯೋ ನನ್ನ ಕಂಪ್ಯೂಟರ್ ಪ್ರಾಬ್ಲಮ್ನಿಂದ ಆಗಿಲ್ಲ, ಇವಾಗ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.